ಅಮ್ಮ, ಇಂದು ಸೋಮವಾರವಿದೆ. ಊರೊಳಗಿನ ಹೆಣ್ಣು ಮಕ್ಕಳೆಲ್ಲರೂ ಶ್ರೀಶೈಲ ಮಲ್ಲಯ್ಯನ ಗುಡ್ಡದ ಪೂಜೆಗೆ ಹೊರಟಿದ್ದಾರೆ. ಅವರ ಸಂಗಡ ನಾನು ಹೋಗಿ ಬರುವೆನಮ್ಮ. ನೀವು ಅಪ್ಪಣೆ ಕೊಟ್ಟಿದ್ದೀರೆಂದೇ ನಾನು ಹೊರಟಿದ್ದೇನಮ್ಮ. ಸೋಮವಾರಕ್ಕೊಮ್ಮೆ ಆ ಗುಡ್ಡದ ಮಲ್ಲಯ್ಯನ ಮುಂದೆ ಪೂಜೆ ಹೋಗೋದು ಬೇಡ. ನಮಗೆ ಒಕ್ಕಲಿಗರ ಪೂಜೆ ಪುನಸ್ಕಾರ ನಮಗೆಲ್ಲ ಎದರ ಬೇಕು. ಪುನಸ್ಕಾರ ಇವನ್ ನೆಟ್ಟಿನೇ ಗೊತ್ತಾಗಲ್ಲ. ಇಂದಿನಿಂದ ಪೂಜೆ ಹೋಗೋದು ಬೇಡ. ತೊಳೆದ್ರಿ ನೋಡಿ ನೋಡಿ ಅಂತಾರೆ, ಎಷ್ಟು ಗಟ್ಟಿ ಆಗಿದ್ದಾರೆ ನೋಡಿ ಅಂತಾರೆ. ಅದು ನಾನು ನಿಮಗೆ ಹೇಳ್ಬೇಕೇನ್ರಿ? ಕಕ್ಕಡಿ ಶಿವ ಶಿವ ಮಲ್ಲಿಕಾರ್ಜುನನ ಪೂಜೆಗೆ ಯುಕ್ತವನ್ನು ಮಾಡಬೇಡಿರಮ್ಮ. ಅವನ ಅಂತಃಕರಣದಿಂದ ನಾವು ಸುಖ ಸಂಪತ್ತನ್ನು ಪಡೆಯಬೇಕಲ್ಲವೇ? ಅಕ್ಕ, ನನ್ನದೇನಾದರೂ ತಪ್ಪಾಗಿದ್ದರೆ ನನ್ನನ್ನು ಒಡೆಯಿರಮ್ಮ. ನೋಡಿ ಅತ್ತವ್ರೆ, ಬೈದರೆ ನೀವು ಹೇಗೆ ತೀರಿದ್ದಾರೆ ನೋಡಿ ಅತ್ತವ್ರೆ. ಅತ್ತೆಯವರೇ ನೋಡ್ರಿ, ಎಷ್ಟೋ ತಾಳ್ಮೆಯಿಂದ ಮನೆ ಇಷ್ಟಗಂದ ಎಲ್ಲಿ ಹೇಳಿಕೆ ಹೋಗಿ ಕಲ್ಲ ಮಾಡೋಕ್ ನೋಡ್ರಿ ಮನೆ ಹೊಲಿಕೇನ್ರಿ ಹಾಡಿದ್ರವ ನೋಡಿ ಅಂತಾರೆ ತುಪ್ಪ. ಲೇ ಮಲ್ಲಿ, ಆ ಗುಡ್ಡದ ಮನೆ ತುಪ್ಪ ಬೆಳೆಯುತ್ತದೆ. ತುಪ್ಪನ ಒಂದು ಕಪ್ಪಿ ತುಂಬ ತುಪ್ಪ ತಗೊಂಡ ನೋಡಿ ಲೇ ಮನೆ ಕಲ್ಲ ಮಾಡೋಕ ತುಪ್ಪ ಬೇಡ ನಿನ್ನೆ ತುಪ್ಪನ ಇಷ್ಟಗಂದ ತುಪ್ಪ ಮನೆ ಹೊಲಿಕೇನ್ರಿ ಯುದ್ಧಾಡಿ ನಾಗವ ಮನೆಗೆ ನಿಮ್ಮ ಮಾವ ನಾಲ್ಕು ಬಂದಾಗ ಒಂದನೇ ತುಪ್ಪ ಹಾಕ್ತಿದ್ದವ. ಗಿಂಡಿ ಗಿಂಡಿ ತುಪ್ಪ ಹೋಯ್ದ್ರ ಮನೆ ಹೊಲಿಕೇನ್ರಿ ಲೇ ಮಲ್ಲಿ, ಇಂದಿನಿಂದ ಮನೆಗಿರೋದು ಬೇಡ. ಅಡವಿಗೆ ಹೋಗಬೇಕು. ಅಲ್ಲಿ ದನ ಕರುಗಳನ್ನು ಕಾಯಬೇಕು. ಅಲ್ಲಿ ಸಗಣಿಯನ್ನು ಬೆಳೆಯಬೇಕು. ಆಗಲಿ ಅಮ್ಮ, ಹಾಗೇ ಮಾಡುತ್ತೇನೆ. ನೋಡು, ಸಾಯಂಕಾಲ ಮನೆ ಕಡೆಗೆ ಬರಬೇಡ. ದನ ಕರುಗಳನ್ನು ಹುಲಿ ಬಾಯಿ ಕೊಡ್ತೀವಿ. ಸಾಯಂಕಾಲ ಮನೆಗೆ ಬರಲು ಅಪ್ಪಣೆಯಾಗದಿದ್ದರೆ ನಾನು ಪತಿ ಸೇವೆಗೆ ಎರವಾದಂತಾಗಿದ್ದವ. ಅತ್ತವ್ರೆ, ಸಾಯಂಕಾಲ ಮನೆಗೆ ಬರದೇ ಇದ್ರೆ ಪತಿ ಸೇವೆಗೆ ಎರವಾದಂತಾಗದಂತೆ. ಎರವಾದಂತೆ. ಲೇ ಮಲ್ಲಿ, ನಿನ್ನ ಗಂಡನ ನೆನಪಾಯ್ತಾನೆ. ಗಂಡನ ನೆನಪು ನಿನ್ನ ಗಂಡನ ಮಕ್ಕ ತೋರ್ ಬರ್ಲಿಕ್ಕಿಲ್ಲ ನಾವು. ನಾವು ಹಂಗ ಹುಳ್ಳೆ ಹಾಕಿ ಗಂಡು ಮುಖ ನೋಡ್ಬೇಕು. ನಾಲ್ಕು ಮಕ್ಕಳು ಗಂಡು ಮುಖ ನೋಡ್ಬೇಕು. ನಿಮ್ಮ ಮಾವ ಕತ್ಲಾಗ ಬಂದು ಕತ್ಲಾಗ ಮುಖ
ಮಾದೇವಿ ತಗೊಳ್ಳುವ ಒಡವಿನ ತಗೊಳ್ಳಿ ಮಾದೇವಿ ಅತ್ತೆಯವ್ರ ನನ್ನ ಪೆಟ್ಟಿಗೆ ಹಳೆ ಪೆಟ್ಟಿಗೆ ಕೊಡುವ ಅಯ್ಯೋ ಬ್ಯಾಡ್ರಿ ಅತ್ತೆಯವ್ರ ನನ್ನ ಗಂಡ ಅವಾಗ ಹೋಗಿ ಆ ಸೌತಿ ಸುಳ್ಳೆ ಮನೆ ಕುಂದಿರ್ತಾನ ಆ ಒಡವಿ ಪೆಟ್ಟಿಗೆ ತಗೊಂಡೋಗಿ ಸುಳ್ಳವು ಕೊಟ್ಟ ನಾನೇನ್ ಮಾಡ್ರಿ ಅತ್ತೆಯವ್ರ ನಿಮ್ಮ ಕೈಗೆ ಅತ್ತೆಯವ್ರ ಮಕ್ಕ ನೋಡ್ಕೊಂತ ಏನಂತೀರಿ ಗಂಬ್ರಾಳ ತಂಗಿ ಮಾದೇವಿ ಅತ್ತರು ಬಾಳ ಸುಸ್ತಾಗ್ಯಾರ ಸಪ್ಪನ್ ಶಾವಿಗೆ ಮಾಡಿ ಕಪ್ಪು ಮನ್ಸ ಉಂಡು ಮಗ ಮನಿ ಸಪ್ಪನ್ ಶಾವಿಗೆ ಹಾಕ್ಬೇಡ ಮತ್ತೇನ್ ಮಾಡೋಣ ಮೊದ್ಲಾಗಂದ್ರೆ ಅಡ್ಗೆ ಮಾಡ್ತೇನೆ ಹೌದು ನೋಡ್ತಂಗಿ ಹಾಲು ಮೊಸರು ತುಪ್ಪ ಹಾಲು ತುಪ್ಪದಾಗೆ ಹಾಕಿ ಉಳಿಸಿ ಕಪ್ಪು ಮನಸ್ಸು
ಅಲ್ಲ ಅವನ ಹೆಸರು ಏನು ಅವನಾಗವ ನನ್ನ ತಂಗಿ ಹೆಸರು ನೀಟ್ ಕಾತಿ ನಿಂಗವ್ವ ಅಂತ ನಿಂಗ ನಿನಗಿಂತ ಚಂದ ಹೂನ ಬಾವ, ನನಗಿಂತ ತೆಳ್ಳಗ, ನನಗಿಂತ ಬೆಳ್ಳಗ, ನನಗಿಂತ ಸುಂದರವಾಗಿದ್ದಾಳೆ ತಾವು ಧೈರ್ಯದಿಂದ ತಿಳಿದುಕೊಂಡಿದ್ದಾಳೆ. ಬಂದರೆ ಊರಿನ ಬಾಗಿಲು ಹಿಡಿಯುವುದಲ್ಲ ಹಂಗಿದ್ದಾಳೆ ನಾಗವ್ವ. ಬೇಡ ಹೊಸ ಮನೆ ಬೇಡ ಬರೀ ಅಕ್ಕರ ಎಲ್ಲರೂ ಮದುವೆ ಮಾಡಮ್ಮ.
ನಿಮಗೆ ಯಾರು ಇಲ್ಲವೇ? ತಂದೆ ತಾಯಿ ಎಂದಿರು ಮಕ್ಕಳು ಯಾರು ಇಲ್ಲವೇ ಸ್ವಾಮಿ? ಎಲ್ಲರೂ ಉಂಟು, ಯಾರಿದ್ದರೇನು? ಈ ಶಬ್ದದಲ್ಲಿ ಶ್ರೀಶೈಲವೇ ನನ್ನ ಮನೆಯವ, ಮಲ್ಲಿಕಾರ್ಜುನನೇ ನನ್ನ ಆಪ್ತ ಬಂಧು. ಮಗಳೇ, ನನ್ನಪ್ಪ ನಿಮಗೆ ಹಸಿವೆಯಾದಾಗ ನನ್ನ ಗುಡಿಸಲಿಗೆ ಬಂದು ಶಿವ ಕೊಟ್ಟ ಪ್ರಸಾದವನ್ನು ಸ್ವೀಕರಿಸಿರಿ ನನ್ನಪ್ಪ. ತನ್ನದೇ ಆದ ಅವಸ್ಥೆಯನ್ನು ಮರೆತು ನನಗಾಗಿ ಚಿಂತಿಸುತ್ತಿರುವಳು ನೀನೆಂತ ಹುಚ್ಚು ಮಕ್ಕಳು. ನೀನೊಬ್ಬಳೇ ಇರುವೆ ಅಮ್ಮ. ನಿನ್ನ ಮನೆಯವರು ಎಂತ ಕಟಕರು ತಾಯಿ, ನಿನ್ನೊಬ್ಬಳನ್ನೇ ಅಡವಿಗೆ ಕಳಿಸಿದ್ದಾರಲ್ಲ. ಸ್ವಾಮಿ, ಗೋ ಸೇವೆಯಂತಹ ಪವಿತ್ರ ಕಾರ್ಯಕ್ಕೆ ಹಚ್ಚಿದ ನನ್ನ ಮನೆಯವರನ್ನು ಅಳೆಯಬೇಡಿರಿ. ಅವರು ನನಗೆ ಹಿರಿಯರು, ಸನ್ಮಾರ್ಗದರ್ಶಕರು ಸ್ವಾಮಿ. ವಿಚಾರದಿಂದ ಇವಳನ್ನು ಅಡವಿಗೆ ಎತ್ತಿದವರು ಇವಳಿಗೆ ಸನ್ಮಾರ್ಗದರ್ಶಕರು. ಹಸಿವಿನಿಂದ ದನಕರಗಳನ್ನು ಮೇಸಲಿಕ್ಕೆ ಕಳಿಸಿದವರು ಇವಳಿಗೆ ಹಿರಿಯರು. ಸರಿ ಸರಿ, ಇದೇ ಜಗತ್ತಿನಲ್ಲಿ ಶಾಂತಿ ಸಮತಾಭಾವದ ರಕ್ಷಣೆಯು ವೈರಾಗ್ಯದ ಮನವೃತ್ತಿ ವೈರಾಗ್ಯದ ಮನವೃತ್ತಿ ನಡೆಯಮ್ಮ. ನನಗೆ ಬಹಳ ಹಸಿವಾಗಿದೆ, ಏನಾದರೂ ಇದ್ದರೆ ಉಣಬಡಿಸು ತಾಯಿ. ಬನ್ನಿ ಸ್ವಾಮಿ. ನನ್ನ ಈ ಸೇವೆಯನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ ಸ್ವಾಮಿ. ತಾಯಿ ಮಲ್ಲಮ್ಮ, ಅಖಂಡ ಕಲ್ಯಾಣವಾಗಲಿ ತಾಯಿ. ಧನ್ಯಳಾದನು ಸ್ವಾಮಿ, ಧನ್ಯಳಾದನು. ಎಲ್ಲ ನಿಂದ ಒಂದು ಸಣ್ಣ ಕಲಿಯಕಾಯಿ ಕಟ್ಕೊಂಡು ಅಡ್ಡಾಡ್ತಿರ್ ಬರ್ರಿ ಅಕ್ಕಾರ. ಪಾಯಣ ಮನ್ಗಪ್ಪ ಬಿಡಂಗಿಲ್ಲ. ಅಲ್ರಿ ಅಕ್ಕಾರ, ಆ ಭಾವನವ್ರಿಗೆ ಇನ್ನೊಂದು ಮದುವೆ ಮಾಡಿದ್ರು ಚಿಂತೆ ಇಲ್ಲ. ಅಕ್ಕವ್ರ, ಈ ಮಲ್ಲಿಯಿಂದ ಮನೆ ಮರ್ಯಾದೆ ಉಳಿಲಿಲ್ರಿ ಅಕ್ಕವ್ರ, ಉಳಿಲಿಲ್ಲ. ಹೌದು ಅವನ್ನ ಕರೆಸಿ, ಮಗನ ಕರೆಸಿ, ಅವಳು ಕರೆಸಿ ಮದುವೆ ಮಾಡೋದು. ಅಕ್ಕವ್ರ, ನನಗೆ ಏನು ಕಮ್ಮಿ ಆಗೈತಿ? ಏನು ಕಮ್ಮಿ ಇಲ್ಲ ನೋಡ್ರಿ. ರೊಕ್ಕ ಅಂತೀಯ, ಹೌದು ರುಚಿ ಅಂತೀಯ, ಬೆಳ್ಳಿ ಅಂತೀಯ, ಬಂಗಾರ ಅಂತೀಯ, ಲಕ್ಷ್ಮಿ ಒಂದು ಕಾಲು ಬಿದ್ದಾಳ. ಕರೆಸಿ ಹೌದು ಕಳ್ಸ್ರಿ, ಅವಳನ್ನ ಕರೆಸಿ ಅದು ಮದುವೆ ಮಾಡೋಣ. ಕಳ್ಸ್ರಿ ನಿಮ್ ಮಗನ್. ಯವ್ವ, ನನ್ ಮಗ ಕಳ್ಸ್ಬಿಡಲ್ಲ, ನಿಮ್ ಮಗನ್ ಮದುವೆ ಮಾಡಿಬಿಡು. ಜೀವನಕ್ಕೆ ಮದುವೆ ನೋಡ ನಿನಗೆ. ಬಾವ, ಮೊದಲನೇ ಹೆಂಡತಿ ಜೀವಂತವಿರುವಾಗಲೇ ಮದುವೆ ಮಾಡ್ಕೊಂಡ್ರೆ ನಿಮ್ ಜೀವಕ್ಕೆ ಮುಳುವು ಬಾವ. ಅದಕ್ಕೆ ಏನ್ ಮಾಡ್ಬೇಕಂತ ನಾವು ನಿಮೀಗ ನಾನೊಂದ್ ಮಾತು ಹೇಳ್ತೇನೆ, ಕೇಳ್ತೀರೇನ್ರಿ? ಕೇಳಬೇಕಾಗಿದ್ದೀನಲ್ಲವ, ಹೇಳಿ ನೀನು. ಈಗ ನಿನ್ ಹೆಂಡತಿ ಮನೇಲಿ ಫೋನ್ ಬಂದ್ಬಿಡ್ರಿ, ನಮ್ ತಂಗಿ ಕೊಟ್ಟು ನಗ್ದ ಮಾಡ್ಬಿಡ್ತಾನೆ. ಫುಲ್ ಅಂತ ಹೇಳ್ತಾರಲ್ಲ ಯಪ್ಪ,
ಮಂದಿ ಸೇರಿ ಕೈ 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 ಅಂತಾರಲ್ಲ, ಹಂಗ ಒಬ್ರು ಕೇಳಿತ್ತು ಒಬ್ರು ಕೇಳಿದಲ್ಲ ಅನ್ನೋದು ಮಾತಾಡೋದ ಗುಟ್ಟ ಅಂತಾರ. ಈಗ ಹೇಳಿದಾಗ ನಿಮ್ ಗುಟ್ಟು ಹೇಳು ಹೇಳು. ಹೆಂಡತಿ ಕೆಟ್ಟ ಹೋಗಲ್ಲ. ಮತ್ತೆ ನೀನು ಅಲ್ಲ ಅವಾಗೊಂದು ಸಾರಿ ಏನನ್ನ ಹೇಳಿದ್ರಿ, ಈಗೊಂದು ಸಾರಿ ಏನನ್ನ ಹೇಳ್ತೀರಿ. ನೀವ್ ಹೇಳೋ ಮಾತುಗಳೆಲ್ಲ ಪ್ರತ್ಯಕ್ಷವೇ ಪ್ರಮಾಣವೇ? ಲಿಂಗಪ್ಪನ ಮುಟ್ಟಿ ಹೇಳ್ತಪ್ಪ, ದೇವರಾಣ ಸತ್ಯ. ಎಲ್ಲಾ ದೇವರಾಣೆಗೂ ಸತ್ಯ ಭಾವ. ನೀನ್ ಕೆಟ್ಟ ಹೋಗಲ್ಲ. ಯವ್ವ ನಮ್ಮವ್ವ ಲಿಂಗಪ್ಪನ ಮುಟ್ಟಿ ಹೇಳಿದ್ದಲ್ಲೋ ಯಪ್ಪ, ಇವ್ರ ಪಾಲಿಗೆ ಒಂದು ದೇವ್ರು ಉಳಿಲಿಲ್ಲಲ್ಲೇ ಯವ್ವ. ಇನ್ಮೇಲೆ ನಾನು ಹೆಂಗ್ ಬದುಕಿರ್ಲಿ ಪದಮವ್ವ? ರಣಿಗೆ ಏನಂತಾರ ನಿನಗೆ? ಯವ್ವ ನಿಮ್ ಅಪ್ಪದ ಗುಡ್ಗೆ ಬಂದೊಂದು ಕಾಲ್ಬಿಟ್ಟು ಅಡ್ಡ ನಿನಗೆ ಗೊತ್ತಿಲ್ಲೇನ್ವೇ ಯವ್ವ? ಗಣಸೇನಲ್ಲ ಯವ್ವ ಮಕ್ಕಳ ಮೇಲೆ ಮೀಸದ ನೋಡ್ವೇ ಯವ್ವ? ಹೆಂಡತಿ ಆದರವನ್ನು ಕಂಡು ಸುಮ್ಮನಿದ್ದರೆ ಅವನು ಗಂಡಸೇ ಅಲ್ಲ. ನನ್ನ ಹೆಂಡತಿ ಅಂತ ಅಪರಾಧವನ್ನೇನು ಮಾಡಿದೆ ನಿಜವಾದ್ರೆ ಅವಳ ಭಕ್ತನ ಹಲ್ಲೆ ಕಟ್ಕೊಂಡು ಬರ್ತೇನೆ. ಓ ಅರಣ್ಯಕ್ಕೆ ಹೋಗಿ ನಿಮ್ಮ ಹೆಂಡತಿಯ ಕೆಟ್ಟ ನಡತೆ ತಿಳಿಯುತ್ತದೆ. ಈಗಲೇ ಹೋಗಿ ಅವಳ ಕತ್ತನ್ನು ಕತ್ತರಿಸಿ ಬನ್ನಿ. ಯವ್ವ ಯವ್ವ ನನ್ನ ಹೆಂಡತಿ ಕಡ್ದು ಬರ್ಬೇಕೌದಲ್ಲ? ಹೌದಪ್ಪ. ಕಡ್ದು ಬರ್ಲೇ ಹಂಗ ಕಡ್ದು ಬಾ. ಯವ್ವ ಓ. ಯಾಕ ಈ ಪಾಟ್ ನನ್ನ ಚೂರು ನಿನ್ನ ನೋಡ್ದಲ್ವೇ? ತಾಯಿ ಕರಿಬಾರ್ದಪ್ಪ, ಹೆಂಡತಿ ಕರೆದು ಬರ್ಬೇಕು. ನನ್ನ ಹೆಂಡತಿ ಕಡ್ದು ಬರ್ಬೇಕೌದಲ್ಲ? ನಾನು ಕಡ್ದು ಬರ್ತೀನಿ ಹಂಗ ಒಳಗೆ ಹೋಗು. ನನ್ನ ಹೆಂಡತಿ ಮೇಲೆ ಇಲ್ಲದ ದೋಷ ಆರೋಪವನ್ನು ಹೊರಿಸಿ ನನ್ನ ಕೈಗೆ ಕೊಡಲೇನೇನೋ ಕೊಟ್ಟರು. ಆದ್ರೂ ಹೆಂಗಸರ್ ನಂಬ್ಲಿಕ್ಕೆ ಆಗೋದಿಲ್ರಿ, ಹೆಂಗಸರ್ ನಂಬ್ಲಿಕ್ಕೆ ಆಗೋದಿಲ್ಲ. ಗುಡಿಸಿಲ್ಲ ಮೇರೆಗೆ ಹೋಗಿ ನಿಂತು ನೋಡಿದ್ದೇನೆ. ಒಂದು ವೇಳೆ ನನ್ನ ಹೆಂಡತಿ ಅಂತ ಅಪರಾಧವನ್ನು ಮಾಡಿದ್ದ ನಿಜವಾದ್ರೆ ಅವಳ ಕತ್ತನಲ್ಲಿ ಮಲ್ಲಿಕಾರ್ಜುನ್. ತಾಯಿ ಮಲ್ಲಮ್ಮ, ಬಹಳ ಹಸಿದಿದ್ದೇನಮ್ಮ. ನೀನದೇನಿಲ್ಲ ಮೃಷ್ಟಾನ್ನವನ್ನು ಉಂಡು ಪರಮತೃಪ್ತಿ ಹೊಂದಿದ್ದೇನೆ ತಾಯಿ. ಇದ್ದರೆ ನಿನ್ನಂತ ಭಕ್ತರೇ ಇರಬೇಕು. ನನ್ನಪ್ಪ, ನನ್ನನ್ನು ಹೊಗಳಬೇಡಿ. ನನ್ನ ಈ ಸೇವೆಯನ್ನು ಸ್ವೀಕರಿಸಿದ್ದೇ ನನ್ನ ಪುಣ್ಯ. ತಾಯಿ ನಿನ್ನ ಮನೆಯವರಿಗೆ ಶಾಪ ಕೊಟ್ಟೆ ನಿಂದಿಸಿ ತಾಗಬೇಡ ತಾಯಿ. ಅಯ್ಯಯ್ಯೋ ಗುಡಿಸಿನಲ್ಲೇನೋ ಒಬ್ಬ ಜಂಗಮನಿದ್ದಾನೆ. ಆದರೆ ಮಾತುಕತೆಗಳೇ ಬೇರೆ ನಡೀತೀವ. ನಡೆಯಲಿ ಎಲ್ಲಿ ತನ ನಡೀತದೆ ನಡೆಯಲಿ, ನಾನು ಇಲ್ಲೇ ನಿಂತು ನೋಡುತ್ತೇನೆ. ಅಮ್ಮ ನಿಮ್ಮ ಮನೆಯವರಿಗೆ ಶಾಪ ಕೊಟ್ಟೆ ನಿಂದಿಸಿ ತಾಗಬೇಡ ತಾಯಿ. ಅಯ್ಯಯ್ಯೋ ಬಾಯಿ ತುಂಬಾ ತಾಯಿ ಅಂತಾನಲ್ಲೋ ಯಪ್ಪ. ಈತ ನನ್ನ ಕಡ್ಲಿ ಗುಬ್ಬೆ ಆದಂತ ಅಯ್ಯಪ್ಪನಲ್ಲ, ಇವ ಬೇರೆ ಅಯ್ಯಪ್ಪ, ಇವ ಕಾಯಕದ ಅಯ್ಯಪ್ಪ. ಹಾಳಾಗಿ ಬೆಳ್ಳಿ ಬೆಟ್ಟಲವಾಗಿ ತೂಕ ತೊಟ್ಟಿಲವಾಗಿ ನಮ್ಮಂತ ಬಡ ಜಂಗಮರು ಬಂದರೆ ಕಾಣಿಕೆ ಕೊಡುವಂತ ಬಸವಪ್ರಭು ಢಣಲ್ 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 ಕಾಂಚಿವಂತವರ ಗಂಡ ಮೀಸುವಂತವರ ಗಂಡ ಕಲಿಯುವರ ಗಂಡ ಹತ್ತಿರ ಬಪ್ಪಿ ಮೇಲ್ ಬಪ್ಪಿ ಅಯ್ಯಪ್ಪ. ತಾಯಿ ಇನ್ನ ಮೇಲೆ ನಿನ್ನ ಗುಡಿಸಲಿಗೆ ಬರುವುದಿಲ್ಲ ತಾಯಿ. ಏಕೆ ನನ್ನಪ್ಪ? ತಂದೆ ಮಗಳಂತೆ ಇರುವ ನಮ್ಮನ್ನು ಕೊಲ್ಲಲಿಕ್ಕೆ ನಿನ್ನ ಮನೆಯವರು ನಿನ್ನ ಪತಿಯನ್ನು ಕಳಿಸಿದರೆ ಹೇಗಮ್ಮ? ಅಯ್ಯಯ್ಯೋ ನಾನು ಒಂದು ದಿನ ನೋಡಿನೇನೋ ಮಾರಾಯ, ಇವನಿಗೆ ದುಂಬದ ಕಣ್ಣು ತಂಗದವಲ್ಲೋ ಯಪ್ಪ. ಸ್ವಾಮಿ, ಈ ಕಾಡಿನಲ್ಲಿ ನಿನ್ನ ಹೊರತು ನನಗೆ ಬೇರೆ ಯಾರು ಇಲ್ಲ. ತಾಯಿ, ತಂದೆ, ಬಂಧು ಬಳಗ ಎಲ್ಲವೂ ನೀನೇ ನನ್ನಪ್ಪ. ತಾಯಿ ಅಲ್ಲಿ ಯಾರೋ ಬರುವಂತೆ ಕಾಣುತ್ತದೆ. ನನಗೆ ಯಾಕೋ ಭಯವಾಗುತ್ತೆ ನೋಡು ತಾಯಿ. ಏಕೆ ನನ್ನಪ್ಪ? ತಾಯಿ ಅಲ್ಲಿ ನೋಡು, ಎಲ್ಲಿ ನನ್ನಪ್ಪ? ಅಲ್ಲಿ ತಾಯಿ, ಎಲ್ಲಿ? ಅಲ್ಲಿ ತಾಯಿ.
ನೋಡು, ನಿನ್ನ ಮಲ್ಲಿಕಾರ್ಜುನನ ಸ್ವರೂಪಿಯಾದ ನಿನ್ನ ಪತಿಯೇ ಪ್ರತ್ಯಕ್ಷನಾಗಿದ್ದೇನೆ. ಪತಿದೇವ, ನಿಮ್ಮ ಕೈಯಲ್ಲಿ ಕೊಡಲಿ ಏನಿದು? ಅಯ್ಯೋ, ಇದು ನಿನ್ನ ಕಡಲಿಕ್ಕೆ ತಂದಂತ ಕೊಡಲಿಯಲ್ಲೇ. ಇದು ಅತ್ತಿಗೆಣ್ಯರು ನಿನ್ನ ಮೇಲೆ ದೋಷ ಆರೋಪದಿಂದ ಹೊರಿಸಿದ ಕೊಡಲಿ. ಈ ಅಪವಿತ್ರವಾದ ಕೊಡಲಿಯನ್ನು ನಿನ್ನ ಪವಿತ್ರವಾದ ಪಾದದ ಮೇಲೆ ಇರಿಸಿಕೊಂಡು ಇಲ್ಲಿವರೆಗೂ ನಾನು ಮಾಡಿದ ಪಾಪಗಳನ್ನೆಲ್ಲ ಕತ್ತರಿಸಿ ಹಾಕುವಂತ ಕೊಡಲಿ. ಜಯ ನಮ ಪಾರ್ವತಿ ಪತಿ ಹರ 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 ಮಹಾದೇವ. ಅಲ್ಲಾಹು ಅಕ್ಬರ್. ಪತಿದೇವ, ನೀವು ನನ್ನ ಪಾದಗಳಿಗೆ ನಮಸ್ಕರಿಸಿದರೆ ನಾನಾವ ನರಕಕ್ಕೆ ಹೋಗಲಿ ಸ್ವಾಮಿ? ಅಯ್ಯ ಹುಚ್ಚಿ, ನಾನು ನನ್ನ ಹೆಂಡತಿ ಅಂತ ನಿನಗೆ ನಮಸ್ಕಾರ ಮಾಡ್ಲಿಲ್ಲ. ನಮ್ಮ ಮನೆಯ ಭಾಗ್ಯಲಕ್ಷ್ಮಿ ಅಂತ ಹೇಳಿ ನಿನ್ನ ಕಾರಿಗೆ ನಮಸ್ಕಾರ ಮಾಡಿದನು. ಅಲ್ಲೇ ಮಲ್ಲಿಕಾರ್ಜುನ ಸ್ವಾಮಿಯು ನೀನು ಮಾತಾಡುವುದನ್ನು ಕುಳಿತಿದ್ದನ್ನು ನೋಡಿದನು. ಆ ಮುತ್ತಿನ ಮಳೆ ಘಟಿಸಿದ್ದನ್ನು ನೋಡಿದನು. ಆ ನೋಡೋದಲ್ಲೇ ಆ ಸ್ವಾಮಿ ಮಾಯವಾಗಿ ಬಿಟ್ಟನಲ್ಲ. ಇನ್ನೊಂದು ಸಾರಿ ಆ ಸ್ವಾಮಿ ದರ್ಶನ ಮಾಡಿಸಿವೆ, ನಿನಗೆ ಮಹಾ ಪುಣ್ಯ ಬರುತ್ತದೆ. ಸ್ವಾಮಿ ಮಲ್ಲಿಕಾರ್ಜುನ ಮಹಾಸ್ವಾಮಿಯೇ, ಪತಿಯೇ ಮಲ್ಲಿಕಾರ್ಜುನನೆಂದು, ಮಲ್ಲಿಕಾರ್ಜುನನೇ ಪತಿಯೆಂದು ನಾನು ನಿನ್ನನ್ನು ಪೂಜಿಸಿದರೆ ನನಗೆ ಇನ್ನೊಮ್ಮೆ ದರ್ಶನವನ್ನು ನೀಡುವೆ ಸ್ವಾಮಿ. ಆಹಾ, ಮಲ್ಲಯ್ಯ, ಓ ಮಲ್ಲಯ್ಯ, ಅಯ್ಯೋ ನೀನ್ ನೋಡಿ ಈ ಕಣ್ಣುಗಳನ್ನ ನನ್ನ ಪಾವನಾದವಲ್ಲ ಯಪ್ಪ. ಮಲ್ಲಯ್ಯ, ಓ ಮಲ್ಲಯ್ಯ. ಅತ್ತೆಯವರ ಮಲ್ಲಿಕಾರ್ಜುನ ಬಂದ್ಬಿಡ್ತಾರಲ್ರಿ ಅತ್ತವ್ರ? ಕಡತನವ ಕಡತನ ಇಪ್ಪತ್ತು ನಾವೇ ಮೂವರ ಮನೆಯಾಗ ರಾಜಕೀಯ ಹೌದ್ರಿ ಅತ್ತವ್ರ. ಅತ್ತೆಯವರ ನೋಡ್ರಿ ಅತ್ತೆಯವರ, ಬಾವು ಕಡಿಯಾಕ ಹೋದ್ ಬಾವು ಇನ್ನೂ ಬರ್ಲಿ. ಇನ್ನು ಬರ್ಲಿಲ್ಲ ನೋಡ್ರಿ ಅತ್ತವ್ರ. ಬರ್ತಾನ ಈಗ ಬರ್ಬೋದು ಈಗ. ಬಾ 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 ಅಂತೋನಿ, ಬಾ 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 ಅಂತೋನಿ, ಏನು ಬೇಡ, ಬಾ ನಾನಿದ್ದೀನಿ. ಬಾ 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 ಅಂತೋನಿ. ಅತ್ತೆಯವರ, ಅತ್ತವ್ರ ಅತ್ತೆಯವರ, ಬಾವ ಅತ್ತವ್ರ ಬಾವ ಬಂದ್ರು. ಲೋ ಬರಮ್ಮ ಕರ್ಮ ಶಿವ, ಇನ್ಮೇಲೆ ಏನಾರ ನೀವು ತಕರಾರು ಮಾಡಿದ್ರೆ ನಿಮ್ಮ ರುಂಡುಗಳು ಚೆಂಡಾಡ್ದ ನೋಡ್ಬೇಕು, ಹುಷಾರಾಗಿರಿ. ಅತ್ತೆಯವರ, ಆ ಜಂಗಮ ಬಾವುನ್ ತಲೆ ತಿಕ್ಬಿಟ್ಟ ನೋಡ್ರಿ ಅತ್ತೆಯವರ, ಹುಚ್ಚ ಆಗ್ಬಿಟ್ಟ ನೋಡ್ರಿ. ಜಂಗನ್ ತಿಕ್ಕೇನ ಮಲ್ ತಿಕ್ಕೇನ ಏನು ಗೊತ್ತಾಗದಂಗೆ ಬಿಡ್ತಾವ. ಅಲ್ಲ ನಿಮ್ಮ ಅರ್ಥ ಎಂಡ್ರು ಒಂದು ತಿಕ್ಕಾರ ನಾನೇನ್ ಆಗಲ್ಲ ನಡ್ರಿ. ದೇವ, ಈ ಬಡ್ಲ್ಯಾಗ ನಿಮ್ಮನ್ನ ನೋಡ್ದತ್ತಲ್ವೇ? ಏ ನೋಡಲ್ಲವ ಕೊಡ್ಲಿ ಅಕ್ಕ ನಮ್ಮನ್ನೇ ನೋಡ್ಬೇಕು. ಬರ್ರಿ ಅತ್ತೆಯವರ, ಮತ್ತೇನಾರ ಮಾಡಿದ್ರೆ ಬರ್ರಿ. ಏನಾರ ದೋಷ ಆರೋಪವನ್ನು ನನ್ನ ಹೆಂಡತಿ ಮೇಲೆ ಇನ್ನೇನೋ ಹೊಟ್ಟಿದ್ದಂದ್ರ ಕರ್ಕೊಂಡು ಒಬ್ಬೊಬ್ಬರನ್ನ ಮಾಡ್ತಾರೆ. ನನ್ನ
ಅತ್ತೆಯವರ ಮಾವು ಬದಿಗ್ ಬಿಟ್ರಿ ಅತ್ತೆಯವರ. ಲೇ ಬರಮರಾಜೆ ನನಗೇನ್ ತಗೊಂಡ್ ನೋಡಿದಲ್ಲ ನೀನು. ಆ ಮುದಿಗಾಯ ಹೊಡೆಯಕ್ ಹೋಗಿ ನಿನಗೆ ಬಿಡ್ತದ ಹೇಳ್ತು. ದೇವ್ರ ದೊಡ್ಡನಪ್ಪ ನಾ ಸಾಯ್ಲಿಲ್ಲ. ನೀನ್ ಹೊಡಿತಿದ್ದೇನೆ ನಾ ಪೌನಾದ್ರೆ ಹಾಕಿ ಬಿಡ್ತೀನಿ ನೋಡು ಒಂದು 2 ಆದ್ರೆ ಸಿಕ್ಕಿಲ್ಲ. ಏನ್ರಿ ಎಲ್ಲಿಗೆಲ್ಲ ಬೆಟ್ಟು ಬಿತ್ತೇನ್ರಿ ನಿಮಗೆ ಎಲ್ಲಿಯೋ ಬರಪ್ಪ, ನನಗೇನು ಆಗಿಲ್ಲ, ಕಳವತ್ತು ಬಿದ್ದಿದ್ದೆ ಅಷ್ಟ. ಏನಾಗಿಲ್ಲವಲ್ರಿ ಅಲ್ಲ ಇಂಥ ವೈಭವಕ್ಕೆ ಏನು ಕಮ್ಮಿ ಇರೋಣಪ್ಪ ನಮ್ಮವ್ವ. ಯಾಕಂದ್ರೆ ಎಲ್ಲ ಅಧಿಕಾರ ಕೊಟ್ಟೆ ಅದಕ್ಕೆ ಹಿಂಗ್ ಮಸ್ತ್ ಮಜಾ ಮಾಡ್ತಾಳ ನಮ್ಮವ್ವ. ನಾವು ಎಲ್ಲರ ದೇಶದಿಂದ ನೀನೊಬ್ಬನು ಹುಟ್ಟಿಯಲ್ಲಿ. ಮತ್ತೆ ಹಂಗಿರ್ಬೇಕು ಬಂದನ್ ಒಬ್ಬೊಬ್ರು ನಮ್ಮ ಹತ್ರ ಇದ್ರೆ ನಿಮ್ಮ ಹತ್ರ ಅದಕ್ಕೆ ಬರ್ತೀರಿ ಒಳ್ಳೆ ನೋಡ್ರಿ. ಇಪ್ಪಟ್ ನನ್ನ ಹೆಂಡ್ತಿ ಆದ ಗತಿ ಆಗತ್ತೆ. ಇನ್ಮೇಲೆ ಏನಾರ ಇಪ್ಪಟ್ ನನ್ನ ಹೆಂಡ್ತಿ ಹಂಗ್ ಮಾಡಿದ್ರೆ ಅತ್ತೆಯವರ ರೊಟ್ಟಿ ಸುಡಕಂದ್ರೆ ಹಿಟ್ಟು ಬೀಸಿಲ್ಲ, ನೀರ್ ತಂದಿಲ್ಲ, ಮನೆ ಒಂದೂ ಕೆಲಸ ಮಾಡಿಲ್ಲ ನೋಡ್ರಿ ಅತ್ತೆಯವರ. ಆ ಮನೆ ಬರೇ ಮಲ್ಲಯ್ಯ ಮಲ್ಲಯ್ಯ ಅಂತ ಪದ ಆಡ್ತಾರಲ್ಲ. ಮನೆಗೆ ಇದನ್ನು ಚಿಲ್ಲರೆ ಮನೆಗೆ ಏನ್ರಿ ಅತ್ತೆಯವರ? ಕರೀಲ ಅವ್ನ ಮನೆನ ಅವ್ನು ಬರೋ ಮಕ್ಕ ಕರ್ಕೊಂಬಂದ್ಬಿಟ್ಟ ರೂಮ್ನ ಕುತ್ಕೊಂಡ್ಬಿಟ್ಲು ಕರ್ಕೊಂಡ್ಬರ್ಕೊಂಡು ಕರಿ ಅವಳ ಅತ್ತೆಯವರೇ, ನೀರೇ ಇಲ್ರಿ ಅಡ್ಗೆ ಮಾಡಕ. ಏನು ಮಾಡ್ತಿದ್ದಿಲ್ಲ ಒಳಗ ಅತ್ತೆಯವರೇ ಓ ಏನ್ ನೋಡ್ರಿ ಅತ್ತೆಯವರ ಸೋರ್ ಮಾಡ್ತಾ ಹೇಳ್ರಿ, ಏನ್ ಕೆಲಸ ಐತ್ರಿ, ಏನ್ ಆಯ್ತದ? ಏಯ್ ಮಲ್ಲಿ ಮನೆಯಾಗ ಕುತ್ಕೊಂಡ್ರೆ ಮನೆಗೆ ಇಟ್ಟಲ್ಲ ಮುಚ್ಚಲ್ಲ ಯಾರು ಬಂದು ಕುಚ್ಚ ಹಾಕ್ತಾರಲ್ಲ ನಿನಗೆ ನಿನ್ನ ಆಟೋವರು ಬಂದು ಬೀಸ್ತಾನೆ ಬೀಸಲಿ ನಗವ ಅತ್ತೆಯವರ ಮದುವೆ ಒಂದು ಪುಟ್ಟ ಸೊಳ ತಂದಿದ್ರೆ ವಾರ ಬೀಸಲಿ ಹೌದ್ರಿ ಅತ್ತೆಯವರ, ಅದೇ ಕೆಲಸ ಮಾಡ್ತೀವಿ. ಏ